ನಾಯ್ರಾ, ಇವಳೆಲ್ಲ ಹೇಗೆ? ನಾಯ್ರಾ, ಬಾಯ್ಲಿ, ನಿಮ್ ದೊಡ್ಡಮ್ಮನ ಮಾತಾಡ್ಸಲ್ವಾ? ಬಾ. ಹಾಯ್. ಜನ್ಮಾಷ್ಟಮಿಯ ಮುಂದಿನ ಶಾಸ್ತ್ರಗಳನ್ನು ಶುರು ಮಾಡೋಣ. ನೀವು ಒಂದು ತಟ್ಟೆ, ಬೆಣ್ಣೆ ಮತ್ತು ಬೇರೆ ಪೂಜಾ ಸಾಮಗ್ರಿನ ತಗೊಂಡು ಬನ್ನಿ. ಅಲ್ಲಿವರೆಗೂ ನೈರಾ ಇಲ್ಲೇ ಇರ್ತಾಳೆ. ಪೂಜಾ, ನನ್ನನ್ನು ಕ್ಷಮಿಸ್ಬಿಡು ಪೂಜಾ. ಎಲ್ರ ಮುಂದೆ ನಾನು ಹೇಳಬೇಕಾಯ್ತು ನಾಯ್ರಾನ ಅವ್ರ ಅಜ್ಜಿ ಮನೆ ಕಳಿಸ್ಬಿಡಿ ಅಂತ. ನನಗೆ ಅವರನ್ನ ಬೇಜಾರು ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಇಲ್ಲಾಂದ್ರೆ ಅವ್ರ ಕೋಪ, ಸಿಟ್ಟು ಎಲ್ಲ ನಾಯ್ರಾ ಮೇಲೆ ತೋರಿಸ್ತಾ ಇದ್ರು. ದಿವ್ಯಾ ಅವರೇ, ನೀವು ಚಿಂತೆ ಮಾಡಬೇಡಿ. ಕೃಷ್ಣ ಇದ್ದಾನೆ ಅಲ್ವಾ? ಒಬ್ಬ ತಾಯಿ ಮನ್ಸನ್ನ ಕೃಷ್ಣಗಿಂತ ಹೆಚ್ಚಾಗಿ ಯಾರು ತಿಳ್ಕೊಳಕ್ ಸಾಧ್ಯ? ನೀವೇ ನೋಡ್ತೀರಿ, ಕೃಷ್ಣ ಇದ್ದಾನಲ್ಲ, ನಾಯ್ರಾನ ಈ ಮನೇಲಿ ಇರ್ಸೋದಕ್ಕೆ ದಾರಿನ ಹುಡುಕ್ತಾನೆ. ಪೂಜಾ, ನಿಲ್ಲು. ಪೂಜೆಗಿಂತ ಮೊದಲು ಇನ್ನೊಂದು ಶಾಸ್ತ್ರನ ಮಾಡಬೇಕು. ಯಾವ ಶಾಸ್ತ್ರ? ಇದನ್ನ ನಾದಿನಿಗೆ ರಾಖಿ ತರ ಕಟ್ತಾರೆ. ಆದ್ರೆ ನಾನು ಇದನ್ನ ನನ್ನ ತಂಗಿ ಅಂತ ಕಟ್ತಾ ಇದ್ದೀನಿ. ಒಬ್ಳು ತಂಗಿ ಅಕ್ಕನ್ಗೆ ಯಾವಾಗ್ಲೂ ರಕ್ಷಣೆ ಕೊಡ್ತಾ ಇದ್ದಾಳೆ ಅಂತ. ಪೂಜಾ, ನೀನ್ ಇವತ್ತು ಏನ್ ಮಾಡಿದೀಯೋ ಆ ತರ ಯಾರು ನನಗ್ ಮಾಡಿಲ್ಲ. ನಾನು ಅಂಥದ್ದೇನು ಇಲ್ಲ. ಈ ವಿಷಯವಾಗಿ ಏನ್ ನಡೀತೋ ಆ ವಿಷಯವಾಗಿ ನಾನು ವಾದ ಮಾಡಲ್ಲ. ಮತ್ತೇನಂದ್ರೆ ರಾಖಿ ಕಟ್ಟೋ ಅರ್ಥ ಅದೇ ಅಲ್ವಾ? ನಮ್ಮನ್ನ ರಕ್ಷಣೆ ಮಾಡೋರ್ಗೆ ಕಟ್ಬೇಕಲ್ವಾ? ಅದಕ್ಕೆ ಕಟ್ತೆ. ಮತ್ತೆ ಮುಂದಿನ ವರ್ಷ ರಕ್ಷಾ ಬಂಧನ್ ದಿನ ಮತ್ತೆ ಕಟ್ತೀನಿ. ಬರ್ತಾ ಬರ್ತಾ ಪೂಜಾ ಎಲ್ಲರ ಮನಸ್ಸಲ್ಲೂ ಮನೆ ಮಾಡ್ತಿದ್ದಾಳೆ. ಬೇಕೂಫ್ಗಳು ಸ್ವಲ್ಪ ಜಾಸ್ತಿನೇ ಆಡ್ತಾರೆ. ಅದಿವಳಲ್ಲಿ ಕಾಣಿಸ್ತಾ ಇದೆ. ಒಳ್ಳೇದಾಯ್ತು, ಅದಕ್ಕೆ ನಾನೊಂದು ಮಾರ್ಗ ಹುಡುಕಾಗಿದೆ. ನಾನಿಲ್ಲಿ ಕೃಷ್ಣನ್ ಸನ್ನಿಧಿಗೆ ಬಂದಿದ್ದೆ ಪೂಜಾಗೋಸ್ಕರ ಪ್ರಾರ್ಥನೆ ಮಾಡಕ್ಕೆ. ಈಗ ನೋಡಿ, ಕೃಷ್ಣನೇ ನಿಮ್ಮನ್ನ ನನ್ನ ಕಣ್ಮುಂದೆ ತಂದು ನಿಲ್ಸಿದ್ದಾನೆ. ಹಾ, ಕೃಷ್ಣನು ಇದೇ ಇಚ್ಛೆ ಇತ್ತು ಅನ್ಸುತ್ತೆ. ಅಮ್ಮ, ನೀವೇ ಈಗ ಕಾಪಾಡಬೇಕು. ಅವಳ ಸಂಬಂಧನ ಗಟ್ಟಿಪಡಿಸ್ಬೇಕು. ಅವಳ ಮದ್ವೆ, ಅವಳ ಮಾನ ಮರ್ಯಾದೆ ಎಲ್ಲದೂ ಕೂಡ. ಆಮೇಲೆ ಅವಳು ಇದನ್ನೆಲ್ಲ ಒಪ್ಕೊಳ್ಳಿಲ್ಲ ಅಂದ್ರೆ ತಲೆ ಎತ್ಕೊಂಡು ಬದುಕೋಕ್ಕಾಗಲ್ಲ. ಆಮೇಲೆ ಅವಳು ಬೇರೆ ದೃಷ್ಟಿಲಿ ಅವಳು ಹೇಗೆ ಬದುಕಕ್ಕಾಗತ್ತೆ? ನೀವು ಹೇಗೆ ಬದುಕ್ತೀರಾ? ಪ್ರಪಂಚದ ಮುಂದೆ ಹೇಗೆ ಬದುಕಕ್ ಸಾಧ್ಯ? ಈ ಮದ್ವೆ ಸಂಬಂಧ ಎಷ್ಟು ಪವಿತ್ರವಾಗಿತ್ತಲ್ವಾ? ಜನ್ಮದ ಅನುಬಂಧ ಆಗಿರುತ್ತೆ. ಅದನ್ನ ಹೇಗ್ ಬಿಡಕ್ ಸಾಧ್ಯ? ನಾನು ನಿಮ್ ಮುಂದೆ ಕೈ ಮುಗಿತೀನಿ ಅಮ್ಮ. ನಾನು ನಿಮ್ ಕಾಲ್ ಬೇಕಾದ್ರೂ ಹಿಡ್ಕೊಳ್ತೀನಿ. ಮನ್ಸ್ ಮಾಡಿ ಅಮ್ಮ. ಪೂಜೆನ ಹೇಗಾದ್ರೂ ಮಾಡಿ ಇದಕ್ಕೆ ಒಪ್ಸಿ ಅಮ್ಮ. ಅವಳು ಅರಮನೆಗೆ ವಾರಸ್ದಾರನ್ನ ಕೊಡೋ ತರ ಮಾಡಿ ಕಾಪಾಡಿ. ಯಾಕೇನೋ ಮಾತಾಡ್ತಾ ಇಲ್ಲ. ಓ, ಇವ್ರು ನನ್ನ ಜಾಲಿಸಿ ಹಾಕೋಬೇಕಂದ್ರೆ ಇನ್ನಷ್ಟು ನಾಟಕ ಜಾಸ್ತಿ ಮಾಡಬೇಕಾಗುತ್ತೆ. ಅಮ್ಮ, ಏನಾದ್ರೂ ಮಾಡಿ ನೀವು. ದರ ಅವ್ರೆ, ನೀವ್ ಏನ್ ಮಾಡ್ತಿದ್ದೀರಾ? ದರ ಅವ್ರೆ, ಸುಮ್ನಿರಿ. ದರ ಅವ್ರೆ, ಬೇಡ, ನನ್ ಮಾತ್ ಕೇಳಿ, ಬೇಡ, ಸುಮ್ನಿರಿ. ಅಮ್ಮ, ದರ
ಧರ ಅವ್ರೆ, ನನ್ನ ಮುದ್ದು, ನನ್ನ ಪ್ರಾಣ. ನನ್ನ ಮುದ್ದು ಜೀವನ ಹಾಳಾಗೋದಕ್ ಬಿಡೋದಿಲ್ಲ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅವಳ ಜೀವನ ಹಾಳಾಗೋದಕ್ ಬಿಡಲ್ಲ ನಾನು. ಬೇಕೂಫ್ಗಳು ಸ್ವಲ್ಪ ಜಾಸ್ತಿನೇ ಆಡ್ತಾರೆ. ಆಡು ಪೂಜಾ, ಅದೆಷ್ಟು ಆಡ್ತೀಯಾ ಆಡ್ತಾ ಇರೋ ನೀನು. ಆದ್ರೆ ಇವಳು ಇವಳ ಜೊತೆ ತುಂಬಾ ಚೆನ್ನಾಗಿದ್ಕೊಂಡು ಸಂಬಂಧನ ಬೆಳೆಸೋದಕ್ಕೆ ನೋಡ್ತಿದ್ದಾಳೆ. ನನ್ನ ಆಟಕ್ಕೆ ಇದು ಒಳ್ಳೆ ಗಾಳ ಆಗತ್ತೆ. ಅದೇನ್ ಮಾಡ್ತಿರೋ ಮುಗ್ದೆ ಪೂಜಾ. ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಅದಕ್ಕೆ ಅಲ್ವಾ ನಾನು ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಮತ್ತೆ ಇವಳು ಸಂಬಂಧಕ್ಕೆ ತುಂಬಾ ಬೆಲೆ ಕೊಟ್ಟು ಮಾತಾಡ್ತಿರ್ತಾಳಲ್ವಾ. ಇದನ್ನ ಇಟ್ಕೊಂಡು ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ. ಅದು ಪೂಜಾ, ಕೆಳಗಡೆ ಎಲ್ಲಾ ವ್ಯವಸ್ಥೆ ಆಗಿದೆ, ಹಾಗೆ ಸಾಮಗ್ರಿಗಳು ತಂದಿದ್ದಾರೆ. ಮತ್ತೆ ದಿವ್ಯಾ, ನಿನ್ನ ಸರಸ್ವತಿ ಅತ್ತೆ ಕರೀತಾ ಇದ್ದಾರೆ. ಅವರಿಗೆ ನಿನ್ ಸಹಾಯ ಬೇಕು. ಅದೇನಂದ್ರೆ ಅವ್ರ ಆರೋಗ್ಯ ಸರಿ ಇಲ್ದ ಕಾರಣ ಅವ್ರ ಪಕ್ಕನೇ ಇದ್ದು ನೋಡ್ಕೊಳ್ಬೇಕಲ್ವಾ. ಸರಿ. ಧರ ಅವ್ರೆ, ನೀವು ಎಲ್ಲಿದ್ರಿ? ನಾನು ನಿಮ್ನ ಎಲ್ಲಾ ಕಡೆ ಹುಡುಕ್ತೆ, ನೀವು ಎಲ್ಲೂ ಕಾಣಿಸ್ಲೇ ಇಲ್ವಲ್ಲ. ಯಾವುದೇ ಕಾರಣಕ್ಕೂ ಪೂಜಾಗೆ ವಿಷಯ ಗೊತ್ತಾಗಬಾರ್ದು. ನಾನು ಅವ್ರ ಅಮ್ಮನ್ನ ಮೀಟ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಹೊರಗೆ ಹೋಗಿದ್ರಾ? ಅದು ನಾನು ಹೊರಗಡೆ ಹೋಗಿದ್ದೆ, ನಮ್ಮ ಮನೆಯವ್ರನ್ನ ಮೀಟ್ ಮಾಡೋದಕ್ಕೆ, ಜನ್ಮಾಷ್ಟಮಿ ವಿಷಸ್ ಹೇಳೋದಕ್ಕೆ. ನಂಗೆ ಗೊತ್ತಿರಲಿಲ್ಲ ಅಲ್ಲಿ ತುಂಬಾ ಟೈಮ್ ಆಗುತ್ತೆ ಅಂತ. ಅವತ್ತಿಂದ ಇದನ್ನ ಎತ್ತಿಟ್ಟಿದ್ದೆ. ನನ್ ಮುದ್ ಮಗಳು ಬಂದಾಗ ಈ ಗಿಫ್ಟ್ ನ ಕೊಡ್ಬೇಕು ಅಂತ. ನಿನ್ನ ಯೋಗ್ಯತೆ ಮೀರಿ ನಿನಗೆ ಬೆಲೆ ಕೊಟ್ಟಿದ್ ಸಾಲ್ದ, ಮತ್ತೆ ನಿನಗೆ ಅದಕ್ಕಿಂತ ಹೆಚ್ಚಾಗ್ಬೇಕಾ? ನಿನಗೆಷ್ಟು ಧೈರ್ಯ ಈ ತರ ಪ್ಲಾನ್ ಮಾಡಿ ನಿನ್ನ ಮಗಳನ್ನ ಇಲ್ಲಿ ಕರ್ಸೋದಿಕ್ಕೆ? ನನ್ನನ್ ದಡ್ಡಿ ಅನ್ಕೊಂಡಿದ್ಯಾ? ಅಯ್ಯ, ನಿನ್ನಂತ 1000 ಜನ ಚಾಲಾಕಿಗಳನ್ನ ತುಳ್ಕೊಂಡೇ ನಾನು ಇಲ್ಲಿವರೆಗೂ ಬಂದಿರೋದು. ಅತ್ತೆ, ನಾನ್ ಕರ್ಕೊಂಡ್ ಬಂದಿಲ್ಲ. ಅವಳು ಬರೋದು ನನ್ಗೂ ಕೂಡ ಗೊತ್ತಿರ್ಲಿಲ್ಲ. ಪ್ಲೀಸ್ ನನ್ನನ್ನ ನಂಬಿ. ಹಾಗಾದ್ರೆ ಆ ಪೂಜಾಗೆ ನಿನ್ನ ಮಗಳ ಬಗ್ಗೆ ಹೇಗ್ ಗೊತ್ತಾಯ್ತು? ಅತ್ತೆ, ನನಗ್ ಗೊತ್ತಿಲ್ಲ. ನಾನು ನಾರಾಯಣ ಭೇಟಿ ಮಾಡಕ್ ಹೋದಾಗ ಪೂಜಾ ನೋಡಿದ್ಲು ಅನ್ಸುತ್ತೆ. ಆದ್ರೆ ನಾನು ಪೂಜಾ ನೋಡಿರ್ಲಿಲ್ಲ. ನಾನೇನು ಹೇಳಿಲ್ಲ ಅವಳಿಗೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಪೂಜಾ, ಇವಳ ಮಾಡಿರೋ ತಪ್ಪಿಗೆ ಸರಿಯಾಗಿ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸರೋಜಾನೇ ಅಲ್ಲ.